हाय फ्रेंड्स, ನೀವೆಲ್ಲರೂ ಹೇಗಿದ್ದೀರಾ? आप सब लोग कैसे हैं? ಈ ವಿಡಿಯೋನ ನಿಮಗಾಗಿ ಅಥವಾ ನಿಮಗೋಸ್ಕರ ಮಾಡಿದೀನಿ. ಈ ವಿಡಿಯೋನ ನನಗಾಗಿ ಅಥವಾ ನನಗೋಸ್ಕರ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ವಾಕ್ಯಗಳಲ್ಲಿ ನಿಮಗಾಗಿ ಅಥವಾ ನಿಮಗೋಸ್ಕರ, ನನಗಾಗಿ ಅಥವಾ ನನಗೋಸ್ಕರ ಅಂತ ಬಳಸ್ತಿದೀನಿ. ಇವುಗಳನ್ನ ಹಿಂದಿಯಲ್ಲಿ ಏನ್ ಹೇಳ್ತಾರೆ? ಇದೇ ರೀತಿ ನಿನಗಾಗಿ ಅಥವಾ ನಿನಗೋಸ್ಕರ, ನಮಗಾಗಿ ಅಥವಾ ನಮಗೋಸ್ಕರ, ಅವನಿಗಾಗಿ, ಅವಳಿಗಾಗಿ, ಅದಕ್ಕಾಗಿ ಅಥವಾ ಗೋಸ್ಕರ, ಇವನಿಗಾಗಿ, ಇವಳಿಗಾಗಿ, ಇದಕ್ಕಾಗಿ ಅಥವಾ ಗೋಸ್ಕರ, ಅವರಿಗಾಗಿ, ಅವರಿಗೋಸ್ಕರ, ಇವರಿಗಾಗಿ, ಇವರಿಗೋಸ್ಕರ, ಎಲ್ಲರಿಗಾಗಿ, ಎಲ್ಲರಿಗೋಸ್ಕರ, ನಮ್ಮೆಲ್ಲರಿಗಾಗಿ, ನಮ್ಮೆಲ್ಲರಿಗೋಸ್ಕರ, ಗಾಗಿ, ಗೋಸ್ಕರ. ಇದನ್ನ ಹಿಂದಿಯಲ್ಲಿ ಏನ್ ಹೇಳ್ತಾರೆ, ವಾಕ್ಯಗಳಲ್ಲಿ ಹೇಗೆ ಬಳಸ್ತಾರೆ ಅನ್ನೋದನ್ನ ಇದನ್ನ ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನಗಾಗಿ, ನನಗೋಸ್ಕರ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವೇನಾದ್ರೂ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನಗಾಗಿ, ನನಗೋಸ್ಕರ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಈ ದಿನ ಗಾಗಿ, ಗೋಸ್ಕರ ಇವುಗಳನ್ನ ಕಲಿಯೋಣ. ಗಾಗಿ, ಗೋಸ್ಕರ ಇದನ್ನ ಹಿಂದಿಯಲ್ಲಿ ಕೇಲಿಯೇ ಅಂತ ಬಳಸ್ತೀವಿ. ಕೇಲಿಯೇ. ನನಗಾಗಿ ಅಥವಾ ನನಗೋಸ್ಕರ ಇದನ್ನ ಮೇರೆ ಲಿಯೇ. ನನಗಾಗಿ ಅಥವಾ ನನಗೋಸ್ಕರ ಚಾಕ್ಲೇಟ್ ತಗೊಂಬ. ತಗೊಂಬ ಇದನ್ನ ಹಿಂದಿಯಲ್ಲಿ ಏನಂತ ಹೇಳ್ತೀವಿ? ತಗೊಂಬ. ಇದನ್ನ ಲಾವೋ ಅಂತನಾದ್ರೂ ಹೇಳ್ಬೋದು ಅಥವಾ ಲೇಕರ್ ಆವೋ. ಲೇಕರ್ ಆವೋ. ತಗೊಂಬ, ಲಾವೋ ಅಥವಾ ಲೇಕರ್ ಆವೋ. ನನಗಾಗಿ ಅಥವಾ ನನಗೋಸ್ಕರ ಚಾಕ್ಲೇಟ್ ತಗೊಂಬ. ಮೇರೆ ಲಿಯೇ ಚಾಕ್ಲೇಟ್ लावो ಅಥವಾ मेरे लिए ಚಾಕ್ಲೇಟ್ लेकर आओ. ನಿನಗಾಗಿ ಅಥವಾ ನಿನಗೋಸ್ಕರ ಇದನ್ನ ತುಮಾರೆ ಲಿಯೇ. ನಿನಗಾಗಿ ಅಥವಾ ನಿನಗೋಸ್ಕರ ಚಾಕ್ಲೇಟ್ ತರ್ತೀನಿ. ತರ್ತೀನಿ ಇದನ್ನ ಹಿಂದಿಯಲ್ಲಿ ಹುಡುಗ ಆದ್ರೆ ಲಾತಾ ಹೂ. ತರ್ತೀನಿ ಅನ್ನೋದನ್ನ ಲಾತಾ ಹೂ ಅಂತ ಹೇಳ್ತಾನೆ. ಅದೇ ಹುಡುಗಿ ಆದ್ರೆ ಲಾತಿ ಹೂ. ಈಗ ನಾನು ಸ್ತ್ರೀಲಿಂಗದಲ್ಲಿ ನಾನು ಏನಂತ ಹೇಳ್ತೀನಿ? ತರ್ತೀನಿ ಅನ್ನೋದನ್ನ ಲಾತಿ ಹೂ ಅಂತ ಬಳಸ್ತೀನಿ. ಅದೇ ಹುಡುಗ ಆದ್ರೆ ಲಾತಾ ಹೂ. ಹುಡುಗ ಆದ್ರೆ ಲಾತಾ ಹೂ, ಹುಡುಗಿ ಆದ್ರೆ ಲಾತಿ ಹೂ. ನಾನು ತರ್ತೀನಿ. ಮೇ ಲಾತಾ ಹೂ. ನಾನು ಚಾಕ್ಲೇಟ್ ತರ್ತೀನಿ. ನಾನು ನಿನಗಾಗಿ ಅಥವಾ ನಿನಗೋಸ್ಕರ ಚಾಕ್ಲೇಟ್ ತರ್ತೀನಿ. ಮೇ ತುಮಾರೆ ಲಿಯೇ ಚಾಕ್ಲೇಟ್ ಲಾತಾ ಹೂ. ಹುಡುಗ ಹೇಳ್ತಾನೆ. ಅದೇ ಹುಡುಗಿ ಆದ್ರೆ ಮೇ ತುಮಾರೆ ಲಿಯೇ ಚಾಕ್ಲೇಟ್ ಲಾತಿ ಹೂ. ಲಾತಾ ಹೂ ಅಥವಾ ಲಾತಿ ಹೂ ಅಂತನಾದ್ರೂ ಹೇಳ್ಬೋದು. ಅಥವಾ ಲೇಕರ್ ಆತಾ ಹೂ. ಪುಲ್ಲಿಂಗದಲ್ಲಾದ್ರೆ ಲೇಕರ್ ಆತಾ ಹೂ. ಅದೇ ಸ್ತ್ರೀಲಿಂಗದಲ್ಲಾದ್ರೆ ಲೇಕರ್ ಆತಿ ಹೂ. ತರ್ತೀನಿ ಅಥವಾ ತಗೊಂಬರ್ತೀನಿ ಇದನ್ನ ಲಾತಾ ಹೂ ಪುಲ್ಲಿಂಗದಲ್ಲಿ ಹೇಳ್ಬೋದು ಅಥವಾ ಲೇಕರ್ ಆತಾ ಹೂ. ಅದೇ ಸ್ತ್ರೀಲಿಂಗದಲ್ಲಾದ್ರೆ ಲಾತಿ ಹೂ ಅಥವಾ ಲೇಕರ್ ಆತಿ ಹೂ. ನಿನಗಾಗಿ ಅಥವಾ ನಿನಗೋಸ್ಕರ ತಗೊಂಬರ್ತೀನಿ. ತುಮಾರೆ ಲಿಯೇ ಲಾತಾ ಹೂ ಅಥವಾ ಲೇಕರ್ ಆತಾ ಹೂ ಪುಲ್ಲಿಂಗದಲ್ಲಿ. ತುಮಾರೆ ಲಿಯೇ ಲೇಕರ್ ಆತಿ ಹೂ ಅಥವಾ ಲಾತಿ ಹೂ ಅಂತ ಬಳಸ್ಬೋದು. ನಿಮಗಾಗಿ ಅಥವಾ ನಿಮಗೋಸ್ಕರ ಇದನ್ನ ಆಪ್ಕೆ ಲಿಯೇ. ನಿಮ್ಗಾಗಿ ಅಥವಾ ನಿಮ್ಗೋಸ್ಕರ ತರ್ತೀನಿ. ಆಪ್ಕೆ ಲಿಯೇ ಲಾತಾ ಹೂ ಅಥವಾ ಲೇಕರ್ ಆತಾ ಹೂ ಪುಲ್ಲಿಂಗದಲ್ಲಿ. ಸ್ತ್ರೀಲಿಂಗದಲ್ಲಾದ್ರೆ ಹೇಳ್ತೀವಿ ಆಪ್ಕೆ ಲಿಯೇ ಲಾತಿ ಹೂ ಅಥವಾ ಲೇಕರ್ ಆತಿ ಹೂ. ನಿಮ್ಗಾಗಿ ಚಾಕ್ಲೇಟ್ ತರ್ತೀನಿ. ಹುಡುಗ ಏನಂತ ಹೇಳ್ತಾನೆ? ಆಪ್ಕೆ ಲಿಯೇ ಚಾಕ್ಲೇಟ್ ಲಾತಾ ಹೂ ಅಥವಾ ಲೇಕರ್ ಆತಾ ಹೂ. ಅದೇ ಹುಡುಗಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ಆಪ್ಕೆ ಲಿಯೇ ಚಾಕ್ಲೇಟ್ ಲಾತಿ ಹೂ ಅಥವಾ ಲೇಕರ್ ಆತಿ ಹೂ. ನಮಗಾಗಿ ಅಥವಾ ನಮಗೋಸ್ಕರ ತಗೊಂಬ. ನಮಗಾಗಿ ಅಥವಾ ನಮಗೋಸ್ಕರ ನೀರ್ ತಗೊಂಬ. ನೀರು ಇದನ್ನ ಪಾನಿ. ನಮ್ಗಾಗಿ ಅಥವಾ ನಮಗೋಸ್ಕರ ನೀರ್ ತಗೊಂಬ ಇದನ್ನ ಹಿಂದಿನ ಹೇಳ್ತೀವಿ ಹಮಾರೆ ಲಿಯೇ ಪಾನಿ ಲಾವೋ ಅಥವಾ ಪಾನಿ ಲೇಕರ್ ಆವೋ. ತಗೊಂಬ, ಲಾವೋ ಅಥವಾ ಲೇಕರ್ ಆವೋ. ನೀರ್ ತಗೊಂಬ, ಪಾನಿ ಲೇಕರ್ ಆವೋ ಅಥವಾ ಪಾನಿ ಲಾವೋ ಅಂತ ಹೇಳ್ಬೋದು. ಅವನಿಗಾಗಿ ಅಥವಾ ಅವನಿಗೋಸ್ಕರ
ಅವಳಿಗಾಗಿ ಅಥವಾ ಅವಳಿಗೋಸ್ಕರ, ಅದಕ್ಕಾಗಿ ಅಥವಾ ಅದಕ್ಕೋಸ್ಕರ. ಅಂದ್ರೆ ಏಕವಚನದಲ್ಲಿ ಪುಲ್ಲಿಂಗದಲ್ಲೇ ಆಗ್ಲಿ ಅಥವಾ ಸ್ತ್ರೀಲಿಂಗದಲ್ಲೇ ಆಗ್ಲಿ ಅಥವಾ ವಸ್ತು ಬಗ್ಗೆನೋ ಅಥವಾ ವಿಷಯದ ಬಗ್ಗೆನೋ ಮಾತಾಡ್ಬೇಕಾದ್ರೆ ಇಲ್ಲಿ ಗಾಗಿ ಗೋಸ್ಕರ ಇದನ್ನ ಕೇಳಿಯೇ. ಅದೇ ಅವನಿಗಾಗಿ ಅಥವಾ ಅವನಿಗೋಸ್ಕರ, ಅವಳಿಗಾಗಿ ಅವಳಿಗೋಸ್ಕರ, ಅದಕ್ಕಾಗಿ ಅದಕ್ಕೋಸ್ಕರ ಇದನ್ನ ಉಸ್ಕೆ ಲಿಯೆ ಅಂತ ಬಳಸ್ತೀವಿ. ಉಸ್ಕೆ ಲಿಯೆ. ಅದೇ ಇವನಿಗಾಗಿ ಅಥವಾ ಇವನಿಗೋಸ್ಕರ, ಇವಳಿಗಾಗಿ ಅಥವಾ ಇವಳಿಗೋಸ್ಕರ, ಇದಕ್ಕಾಗಿ ಅಥವಾ ಇದಕ್ಕೋಸ್ಕರ. ಅಂದ್ರೆ ಪುಲ್ಲಿಂಗದಲ್ಲೇ ಆಗ್ಲಿ ಸ್ತ್ರೀಲಿಂಗದಲ್ಲೇ ಆಗ್ಲಿ ಅಥವಾ ವಸ್ತು ಬಗ್ಗೆ ಅಥವಾ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ಏಕವಚನದಲ್ಲಿ ಆಗ ಇಸ್ಕೆ ಲಿಯೆ ಅಂತ ಬಳಸ್ತೀವಿ. ಇಲ್ಲಿ ನೋಡಿ ಉಸ್ಕೆ ಲಿಯೆ ಅಂದ್ರೆ ದೂರದ ಬಗ್ಗೆ ಹೇಳ್ಬೇಕಾದ್ರೆ, ಅದೇ ಹತ್ರದ ಬಗ್ಗೆ ಹೇಳ್ಬೇಕಾದ್ರೆ ಇಸ್ಕೆ ಲಿಯೆ ಅಂತ ಬಳಸ್ತೀವಿ. ಇದು ಏಕವಚನದಲ್ಲಿ ಆಯ್ತು. ಇದನ್ನ ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಹೇಳ್ಬೇಕಾದ್ರೆ ಅವರಿಗಾಗಿ ಅಥವಾ ಅವರಿಗೋಸ್ಕರ ಅದನ್ನ ಉನ್ಕೆ ಲಿಯೆ. ಇಲ್ಲಿ ನೋಡಿ ಏಕವಚನದಲ್ಲಿ ಉಸ್ಕೆ ಲಿಯೆ, ಉನ್ಕೆ ಲಿಯೆ ಅನ್ನೋದು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ. ಇದೇ ರೀತಿ ನೋಡಿ ಇವರಿಗಾಗಿ ಅಥವಾ ಇವರಿಗೋಸ್ಕರ ಅದನ್ನ ಇನ್ಕೆ ಲಿಯೆ, ಏಕವಚನದಲ್ಲಾದ್ರೆ ಇಸ್ಕೆ ಲಿಯೆ, ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಇನ್ಕೆ ಲಿಯೆ. ಇದನ್ನ ನಾವು ಕಟ್ಕೋಬೇಕು. ಇಲ್ಲಿ ನಾ ಅಂತ ಬಳಸ್ತೀವಿ ನೋಡಿ, ಇಲ್ಲಿ ಸಾ ಅಂತ ಬಳಸ್ತೀವಿ. ಉಸ್ಕೆ ಲಿಯೆ ದೂರದ ವಿಷಯ ಅಥವಾ ದೂರದ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ, ಅದೇ ಹತ್ರದ ಬಗ್ಗೆ ಹೇಳ್ಬೇಕಾದ್ರೆ ಇಸ್ಕೆ ಲಿಯೆ. ಇದನ್ನ ಗೌರವದಿಂದ ಹೇಳ್ಬೇಕಾದ್ರೆ ಅಥವಾ ಬಹುವಚನದಲ್ಲಿ ಅವರಿಗಾಗಿ ಅಥವಾ ಅವರಿಗೋಸ್ಕರ ಉನ್ಕೆ ಲಿಯೆ, ಇವರಿಗಾಗಿ ಅಥವಾ ಇವರಿಗೋಸ್ಕರ ಅಂದ್ರೆ ಹತ್ರದ ವ್ಯಕ್ತಿ ಬಗ್ಗೆ ಹೇಳ್ಬೇಕಾದ್ರೆ ಇನ್ಕೆ ಲಿಯೆ ಅಂತ ಬಳಸ್ತೀವಿ. ವ್ಯಕ್ತಿ ಅಥವಾ ವ್ಯಕ್ತಿಗಳು ಬಹುವಚನದಲ್ಲಾಗ್ಲಿ ಅಥವಾ ಗೌರವದಿಂದ ಆಗ ಬಳಸ್ತೀವಿ. ಅವರಿಗಾಗಿ ಅಥವಾ ಅವರಿಗೋಸ್ಕರ ಉನ್ಕೆ ಲಿಯೆ, ಇವರಿಗಾಗಿ ಅಥವಾ ಇವರಿಗೋಸ್ಕರ ಇನ್ಕೆ ಲಿಯೆ. ಎಲ್ಲರಿಗಾಗಿ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಇದನ್ನ ಹಿಂದಿನ ಹೇಳ್ತೀವಿ ಸಬ್, ಎಲ್ಲರೂ ಸಬ್. ಎಲ್ಲರಿಗಾಗಿ ಅಂತ ಹೇಳ್ಬೇಕಾದ್ರೆ ಸಬ್ಕೆ ಲಿಯೆ, ಸಬ್ಕೆ ಲಿಯೆ, ಸಬ್ ಕೆ ಲಿಯೆ, ಸಬ್ಕೆ ಲಿಯೆ. ಅದೇ ನಮ್ಮೆಲ್ಲರಿಗಾಗಿ ಅಂತ ಹೇಳ್ಬೇಕಾದ್ರೆ ನಾವೆಲ್ಲರೂ ಇದನ್ನ ಹಮ್ ಸಬ್ ಅಂತ ಹೇಳ್ತೀವಿ. ನಮ್ಮೆಲ್ಲರಿಗಾಗಿ ಅಂತ ಹೇಳ್ಬೇಕಾದ್ರೆ ಹಮ್ ಸಬ್ಕೆ ಲಿಯೆ. ನೋಡಿ ಇಲ್ಲಿ ಎಲ್ಲರಿಗಾಗಿ ಸಬ್ಕೆ ಲಿಯೆ, ನಮ್ಮೆಲ್ಲರಿಗಾಗಿ ಇದನ್ನ ಹಮ್ ಸಬ್ಕೆ ಲಿಯೆ ಅಂತ ಬಳಸ್ತೀವಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನನಗಾಗಿ ಅಥವಾ ನನಗೋಸ್ಕರ ಮೇರೆ ಲಿಯೆ, ನಿನಗಾಗಿ ಅಥವಾ ನಿನಗೋಸ್ಕರ ತುಮಾರೆ ಲಿಯೆ, ನಿಮಗಾಗಿ ಅಥವಾ ನಿಮಗೋಸ್ಕರ ಆಪ್ಕೆ ಲಿಯೆ, ನಮಗಾಗಿ ಅಥವಾ ನಮಗೋಸ್ಕರ ಹಮಾರೆ ಲಿಯೆ, ಅವನಿಗಾಗಿ ಅಥವಾ ಅವನಿಗೋಸ್ಕರ, ಅವಳಿಗಾಗಿ ಅಥವಾ ಅವಳಿಗೋಸ್ಕರ, ಅದಕ್ಕಾಗಿ ಅಥವಾ ಅದಕ್ಕೋಸ್ಕರ. ಈ ಮೂರಕ್ಕೂ ಕೂಡ ನಾವು ಉಸ್ಕೆ ಲಿಯೆ ಅಂತ ಬಳಸ್ತೀವಿ. ಇವನಿಗಾಗಿ ಅಥವಾ ಇವನಿಗೋಸ್ಕರ, ಇವಳಿಗಾಗಿ ಅಥವಾ ಇವಳಿಗೋಸ್ಕರ, ಇದಕ್ಕಾಗಿ ಅಥವಾ ಇದಕ್ಕೋಸ್ಕರ ಇದನ್ನ ಇಸ್ಕೆ ಲಿಯೆ. ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಅವರಿಗಾಗಿ ಅಥವಾ ಅವರಿಗೋಸ್ಕರ ಉನ್ಕೆ ಲಿಯೆ, ಇವರಿಗಾಗಿ ಅಥವಾ ಇವರಿಗೋಸ್ಕರ ಇದನ್ನ ಹಿನ್ಕೆ ಲಿಯೆ, ಎಲ್ಲರಿಗಾಗಿ ಅನ್ನೋದನ್ನ ಸಬ್ಕೆ ಲಿಯೆ, ನಮ್ಮೆಲ್ಲರಿಗಾಗಿ ಹಮ್ ಸಬ್ಕೆ ಲಿಯೆ ಅಂತ ಬಳಸ್ತೀವಿ. ಗಾಗಿ ಗೋಸ್ಕರ ಇದನ್ನ ನಾವು ಹಿಂದಿಯಲ್ಲಿ ಕೇಲಿ ಅಂತ ಬಳಸ್ತೀವಿ. ಇದನ್ನ ನೀವು ನಾಪ್ಕಟ್ಕೋಬೇಕು. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನಗಾಗಿ ನನಗೋಸ್ಕರ ಈ ವಿಡಿಯೋನ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.